ಇನ್ನು ಎಷ್ಟು ಕಿಲೋಮೀಟರ್ ಆಗುತ್ತೆ ಈ ಘಾಟ್ ಸೆಕ್ಷನ್? ಒಂದು 10 ಕಿಲೋಮೀಟರ್ ಇರ್ಬೋದು. 10 ಕಿಲೋಮೀಟ್ರಿಗೆ 1 ಗಂಟೆ ಆಯ್ತು. 1 ಗಂಟೆನಾ? ಯಾಕೆ? ಬೆಂಗಳೂರಲ್ಲಾದ್ರೆ ಟ್ರಾಫಿಕ್ ಅಂತ ಹೇಳ್ಕೊಬೋದು. ಓಕೆ. ಇದು ರೋಡು ಅಷ್ಟು ಚೆನ್ನಾಗಿಲ್ಲ. ಇಲ್ಲಿ ಸ್ವಲ್ಪ ಮಾತ್ರ ನೋಡೋಕೆ ಚೆನ್ನಾಗಿರೋದು. ಮುಂದೆಲ್ಲ ಗುಂಡಿ. ಒಂದು ಆನೆನ ಅದು ಆನೆ ಸತ್ತೋದ್ರೆ ತಗೊಂಡೋಟ್ಟು ಗುಂಡಿ ಮಾಡೋಕೆ ಅವಶ್ಯಕತೆ ಇಲ್ಲ. ಅದೆಲ್ಲ ತೊಗೊಂಡೋಗ್ಬಿಡೋದು. ಸರ್ಕಾರ ಅಷ್ಟು ಚೆನ್ನಾಗೈತೆ. ಇಲ್ಲಿ ಸರ್ಕಾರ ಯಾವುದು? ಇಲ್ಲಿ BJP. ಅದು ಒಟ್ಟಲ್ಲಿ ಒಳ್ಳೆ ಕೆಲಸ ಮಾಡ್ತವ್ರೆ. ಯಾಕಂದ್ರೆ ರೋಡ್ ಚೆನ್ನಾಗಿದ್ರೆ ಈ ಆಕ್ಸಿಡೆಂಟ್ಗಳೆಲ್ಲ ಜಾಸ್ತಿ ಆಗುತ್ತೆ. ಓಕೆ. ಅದಕ್ಕೆ ಇದು ಸ್ಲೋಲಿ ಹೋಗ್ಲಿ ಅಂತನಾ? ಆಕ್ಸಿಡೆಂಟ್ ಜಾಸ್ತಿ ಆಯ್ತದ, ಅದೊಂದು ಅವಾಯ್ಡ್ ಆಯ್ತದ. ಎರಡನೇದು ಗುಂಡಿ ಮತ್ತೆ ಆಳು ಮುಳಲ್ಲ ಐತೆ. ಗುಂಡಿಗೆಲ್ಲ ಜಾಸ್ತಿ ಗಾಡಿ ಹಾಕಿದ್ರೆ ಗಾಡಿ ಹಾಳಾಯ್ತದೆ. ಗಾಡಿ ಹಾಳಾದ್ರೆ ವರ್ಷಪ್ಪವ್ರಿಗೆ ದುಡಿಮೆ ಆಯ್ತಲ್ಲ. ಅದು ಉಂಟಲ್ಲ. ಈಗ ಟೈರ್ ಪಂಚರ್ ಆದರೆ ಪಂಚರ್ ಶಾಪ್ ಅವ್ರಿಗೆ, ಗಾಡಿ ಹಾಳಾದ್ರೆ ವರ್ಕ್ಶಾಪ್ ಅವ್ರಿಗೆ, ಅದಕ್ಕೆ ಸ್ಪೇರ್ ಪಾರ್ಟ್ಸ್ಬೇಕು. ಹಂಗೆ ಆಯಿಲ್ ಚೇಂಜ್ ಅವ್ರು ಇವ್ರಿಗೆಲ್ಲ ದುಡ್ಡು ಆಯ್ತದೆ ಎಲ್ಲರಿಗೂ. ಒಟ್ಟಿನಲ್ಲಿ ಸರ್ಕಾರ ಅಂತ ಜನಸೇವೆ ಮಾಡ್ತಿದ್ದಾರೆ. ಓಕೆ. ಇದು ಎಲ್ಲಿಂದ ಎಲ್ಲಿವರೆಗೂ? ಮತ್ತೆ ಡೀಸೆಲು ಈಗ ಇಲ್ಲಿಂದ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಒಂದು 10 ರೂಪಾಯಿ ಕಡಿಮೆ, ಕೇರಳದಲ್ಲಿ 10 ರೂಪಾಯಿ ಜಾಸ್ತಿ. ಓಕೆ. ಇದು ಕೇರಳದಿಂದ ಎಲ್ಲಿ ಈ ರೋಡ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇರೋದು? ಈ ಥರ ಪ್ರಾಬ್ಲಮ್ ಎಲ್ಲಿಂದ ಎಂಡ್ ಆಗುತ್ತೆ? ಅಲ್ಲ, ಕೇರಳ ಕಡೆಯಿಂದ ಪರವಾಗಿಲ್ಲ, ಚೆನ್ನಾಗಿ ಮಾಡೋರು. ಆ ಕಡೆ ಈ ಕಡೆ ನಮ್ಮ ಕರ್ನಾಟಕ ಹೆಜ್ಜೆ ಐತಲ್ಲ, ಅದೇ ಸಮಸ್ಯೆ. ಓಕೆ. ಬಟ್ ರೋಡ್ ಕೆಲಸ ನಡೀತಿದೆ ಅನ್ಕೊಳ್ತೀನಿ ಕೆಲವು ಭಾಗದಲ್ಲಿ. ನಮ್ಮ ಸರ್ಕಾರ ಮಾಡಲ್ಲ. ಅದೇ ಸ್ವಲ್ಪ ಗುಂಡಿ ಎಲ್ಲ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡ್ತೈತೆ. ಓಕೆ. ಸದ್ಯಕ್ಕೆ ರೋಡ್ ಕೆಲಸ ಮಾಡಲ್ಲ. ಇದು ಘಾಟ್ ಸೆಕ್ಷನ್ ಇರೋದ್ರಿಂದ ಅನ್ಸುತ್ತೆ ಈ ಕಡೆ ಜಾಸ್ತಿ ಜನ ಓಡಾಡಲ್ಲ ಅನ್ಸುತ್ತಲ್ಲ. ಓಡಾಡ್ತಾರ. ಇದು ಟೋಲ್ ರೋಡ್ ಆಗ್ಬಿಟ್ರೆ ಬೆಂಗಳೂರು ಹೈವೇಗಿಂತಲೂ ಜಾಸ್ತಿ ದುಡ್ಡು ಮಾಡ್ಬಿಡ್ತಾರೆ. ಇಲ್ಲಿ ಬಸ್ಸಿ ಗಾಡಿ ಓಡಾಡ್ತದ. ಮೇನ್ ಇದು ಕೇರಳ ಮತ್ತೆ ಕರ್ನಾಟಕ ಬಾರ್ಡ್ರ್ ಹತ್ತಿರ ಇದೆ. ಎಲ್ಲರೂ ಹಿಂಗೆ ಬಂದ್ಬಿಡ್ತಾರೆ. ಬರ್ಲಿ. ಅಂದ್ರೆ ಇದು ಮಧ್ಯದಲ್ಲಿ ಫಾರೆಸ್ಟ್ ಐತಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಸೇರ್ತದೆ. ಓಕೆ. ವೆರಿ ಸನ್ ಈ ರೋಡ್ ರೆಡಿ ಆಗುತ್ತೆ ಅಂತ ಮಾಡಬೇಕು ಅಂತಂದ್ರೆ ಈ ಮರ ಗಿರ ಕಡೆಗೆ ಗೌರ್ಮೆಂಟ್ ಒಪ್ಪಲ್ಲ. ಹೌದು. ಕೊಡಗಿನ ಸೊಬಗೆ ಗ್ರೀನ್ ಮರಗಳಲ್ಲ. ಹಂಗಂತಂದ್ರೆ ಬೆಂಗಳೂರಲ್ಲಿ ನೋಡಿದ್ರೆ ಎಂತೆಂತ ಹಳೆ ಮರಗಳು ಕಡ್ದಾಕೋರಂದ್ರೆ BBMP ಅವರು ಅದು ಅಂತಾರ. ಯಾಕಂದ್ರೆ ಬೆಂಗಳೂರಲ್ಲಿ ಒಳ್ಳೆ ಗಾಳಿನೇ ಇಲ್ಲ, ಇರೋದೇ ಒಂದು 2 ಮರದ ನೆರಳು, ಅದನ್ನು ಕಡ್ದಾಕೊಟ್ಟಾರೆ. ನೋಡಿ ಎಂತ ಗುಂಡಿದ್ದ, ಇಲ್ಲೆಲ್ಲ ಆನೆನೇ ಉಣಾಕೋದು. ಫುಲ್ ಡ್ಯಾನ್ಸ್ ಮಾಡಿ ಹೋಗ್ತಾ ಇದೆ ರೋಡ್. ನಮ್ಮ ಫ್ರೆಂಡ್ ಹತ್ರ ಗಾಡಿ ಇಸ್ಕೊಂಬಂದಿರೋದು. ನಾನು ಗಾಡಿ ಕೊಡೋವಾಗ ಈಗ ಏನೆಲ್ಲ ಖರ್ಚು ಮಾಡಿಸ್ಬೇಕು ದೇವ್ರಿಗೆ ಗೊತ್ತು. ನಮ್ಮ ಗಾಡಿ ಕೊಡೋಕೆ ಚೆನ್ನಾಗಿತ್ತು. ಇಲ್ಲಿ ಬರೋಕೆ ಫುಲ್ ಸೌಂಡು ಗಿಂಟುತ್ತಲ್ಲೇ ಇರ್ತಾರೆ. ನೋಡಿ ಆ ಗುಂಡೆಲ್ಲ ಆನೆನ ಹಾಕ್ಬೋದು ನೋಡಿ ಆ ಕಡೆ ಎಲ್ಲ. ಹೌದು. ನಮ್ಮ ಸರ್ಕಾರ ಒಳ್ಳೆ ಸರ್ಕಾರ. ಇನ್ನೇನಾದ್ರು ನಿಮ್ಗೆ ಕೇಳಕೊಂಡ ಮೇಡಮ್? ಎಂಥದಿಲ್ಲ ಸರ್, ತಿಳ್ಕೊಬೇಕಿತ್ತು.